ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನ ಇದೊಂದು ತೀರ್ಪಿನಿಂದ 2040 ಹೊತ್ತಿಗೆ ಉತ್ತರ ಭಾರತ ಎಲ್ಲ ಮರಳುಗಾಡ ಹೋಗುತ್ತೆ ಅಂತ ನಿಮಗೆ ಗೊತ್ತಾ? ನಗರಗಳೆಲ್ಲ ಧೂಳುಮಯವಾಗೋಗಿ ಅಂತರ್ಜಲ ಖಾಲಿಯಾಗಿ ನೀರಿಗಾಗಿ ಹಾಹಾಕಾರ ಉಂಟಾಗುತ್ತೆ ಅಂತ ನಿಮಗೆ ಗೊತ್ತಾ? ಸುಪ್ರೀಂ ಕೋರ್ಟ್ ತೀರ್ಪಿಗೂ ಪರಿಸರದಲ್ಲಿ ಆಗೋ ಬದಲಾವಣೆಗೂ ಏನ್ ಸಂಬಂಧ ಅಂತೀರಾ? ಸಂಬಂಧ ಇದೆ. ನಮ್ಮ ಕರ್ನಾಟಕದ ಸಹ್ಯಾದ್ರಿ ಪರ್ವತಗಳ ರೀತಿಯಲ್ಲೇ ಗುಜರಾತ್ನಿಂದ ರಾಜಧಾನಿ ದೆಹಲಿಯವರೆಗೂ ಸುಮಾರು 600ರಿಂದ 700 ಕಿಲೋಮೀಟರ್ನಷ್ಟು ಸುಂದರವಾದ ಪರ್ವತಗಳ ಸಾಲು ಇದೆ. ಸಾವಿರಾರು ಎಕರೆ ಅರಣ್ಯ ಪ್ರದೇಶ ಇದೆ. ಇದನ್ನ ಅರಾವಳಿ ಪರ್ವತ ಶ್ರೇಣಿ ಅಂತ ಕರೀತಾರೆ. ಇದು ಭೂಮಿಯ ಅತ್ಯಂತ ಹಳೆಯ ಪರ್ವತ ಶ್ರೇಣಿ. ಸರಿಸುಮಾರು 2.5 ಬಿಲಿಯನ್ ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗಿದೆ. ಅಂದ್ರೆ ಸುಮಾರು 250 ಕೋಟಿ ವರ್ಷಗಳಷ್ಟು ಹಳೆಯದು. ಈ ಅರಾವಳಿ ಬೆಟ್ಟಗಳು ಪ್ರೊಟ್ರೋಜೋನಿಕ್ ಯುಗದಲ್ಲಿ ಟೆಕ್ಟಾನಿಕ್ ಪ್ಲೇಟ್ಗಳ ಡಿಕ್ಕಿ ಹೊಡೆದಾಗ ಘರ್ಷಣೆಯಾಗಿ ಭೂಮಿಯ ಹೊರಪದರ ತಳ್ಳಲ್ಪಟ್ಟಿ ಉದ್ದವಾದ ಪರ್ವತ ಶ್ರೇಣಿಗಳು ರಚನೆಯಾಗಿದೆ. ಸಾವಿರಾರು ಕಿಲೋಮೀಟರ್ಗಳಷ್ಟು ವಿಸ್ತರಿಸಿರುವ ಈ ಅರಾವಳಿ ಬೆಟ್ಟಗಳನ್ನ ಭಾರತದ ನ್ಯಾಚುರಲ್ ಪ್ರೊಟೆಕ್ಟರ್, ನೈಸರ್ಗಿಕ ತಡೆಗೋಡೆ ಅಂತ ಕೂಡ ಕರೀತಾರೆ. ಉತ್ತರ ದಿಕ್ಕಿನಲ್ಲಿ ಹಿಮಾಲಯ ಪರ್ವತಗಳು ಮೇಲಿಂದ ಬರುವ ಹಿಮಗಾಳಿಯನ್ನ ತಡೆಯುವಂತೆ, ಅರಾವಳಿ ಪರ್ವತಗಳು ವಾಯುವ್ಯ ದಿಕ್ಕಿನ ಥಾರ್ ಮರುಭೂಮಿಯಿಂದ ಬರುವ ಮರಳು, ಬಿರುಗಾಳಿ, ಧೂಳನ್ನು ತಡೆಯುವ ಗೋಡೆಯಂತೆ ಕೆಲಸ ಮಾಡುತ್ತವೆ. 1000ಕ್ಕೂ ಹೆಚ್ಚು ಪ್ರಾಣಿ ಪ್ರಭೇದಗಳು, 350ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಇಲ್ಲಿವೆ. ಲೋಹಿ, ಬಾನಸ್, ಸಾಹಿಬಿ ಇನ್ನು ಹಲವಾರು ನದಿಗಳು ಇದೇ ಅರಣ್ಯ ಪ್ರದೇಶದಲ್ಲಿ ಹುಟ್ಟಿ ಹರಿಯುವುದರಿಂದ ಹಲವಾರು ಜನರಿಗೆ ಇದು ಜೀವರಕ್ಷಕವಾಗಿದೆ. ದೆಹಲಿ, ಎನ್ಸಿಆರ್, ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶ ಸುತ್ತಮುತ್ತಲಿನ ಹಲವಾರು ಪ್ರದೇಶಗಳಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ, ಬೆಳೆ ಮತ್ತು ಅಂತರ್ಜಲದ ಇರುವಿಕೆಗೆ ಮೂಲ ಕಾರಣನೇ ಈ ಅರಾವಳಿ ಬೆಟ್ಟಗಳು. ಇಂತಹ ಅರಾವಳಿ ಪರ್ವತ ಶ್ರೇಣಿಗಳ ಬಗ್ಗೆ ಸರ್ಕಾರ ಸಲ್ಲಿಸಿರುವ ಒಂದು ಹೊಸ ವ್ಯಾಖ್ಯಾನವನ್ನ ಸುಪ್ರೀಂ ಕೋರ್ಟ್ ಅಂಗೀಕರಿಸಿದೆ. ಅದೇನು ಅಂದ್ರೆ 100 ಮೀಟರ್ಗಿಂತ ಎತ್ತರ ಇರುವ ಪರ್ವತಗಳು ಮಾತ್ರ ಅರಾವಳಿಯ ಭಾಗ, 100 ಮೀಟರ್ಗಿಂತ ಕಡಿಮೆ ಇರುವ ಬೆಟ್ಟಗಳು ಅರಾವಳಿಯ ಭಾಗ ಅಲ್ಲ ಅನ್ನೋ ಒಂದು ಹೊಸ ಡೆಫಿನೇಷನ್ ಅನ್ನ ಒಪ್ಕೊಂಡಿದೆ. ಈ ಒಂದು ನಿರ್ಧಾರದಿಂದ 90% ಅರಾವಳಿಯ ಕಾಡು ಬೆಟ್ಟಗಳು ನಾಶವಾಗಬಹುದು. ಯಾಕೆ ಅಂದ್ರೆ ಸಂಶೋಧನೆಗಳ ಪ್ರಕಾರ ಅರಾವಳಿಯ ಬೆಟ್ಟಗಳಲ್ಲಿ 90% ಬೆಟ್ಟಗಳ ಎತ್ತರ 100 ಮೀಟರ್ಗಳಿಗಿಂತ ಕಡಿಮೆ ಇದೆ. ಬರೀ 10% ಬೆಟ್ಟಗಳು ಮಾತ್ರ 100 ಮೀಟರ್ಗಿಂತ ಎತ್ತರ ಇದೆ. ಅಂದ್ರೆ ಕೋರ್ಟ್ನ ಡೆಫಿನೇಷನ್ ಪ್ರಕಾರ ಅರಾವಳಿಯಲ್ಲಿ 90% ಬೆಟ್ಟಗಳು ಅರಾವಳಿಯ ಭಾಗನೇ ಅಲ್ಲ. ಈ ಅರಣ್ಯ ಪ್ರದೇಶದಲ್ಲಿ ಗ್ರನೈಟ್, ಜಿಂಕ್, ಕಾಪರ್, ಲೈಮ್ಸ್ಟೋನ್ ಇನ್ನು ಬೇಕಾದಷ್ಟು ಖನಿಜ ಸಂಪತ್ತುಗಳು ಹೇರಳವಾಗಿದೆ. ಈಗಾಗಲೇ ಸುಮಾರು ವರ್ಷಗಳಿಂದ ಅಕ್ರಮ ಗಣಿಗಾರಿಕೆ ಅವ್ಯಾಹತವಾಗಿ ಇಲ್ಲಿ ನಡೀತಾ ಇದೆ. ಈಗ ಸುಪ್ರೀಂ ಕೋರ್ಟ್ನ ಈ ನಿರ್ಧಾರದಿಂದ ಗಣಿಗಾರಿಕೆಗೆ ಸರ್ಕಾರಗಳೇ ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತೆ. ನಿಧಾನವಾಗಿ ಬೆಟ್ಟಗಳ ಕರಿಗೆ ಎಲ್ಲ ಧೂಳಾಗಿ ಬಿಡುತ್ತೆ. ನೈಸರ್ಗಿಕ ತಡೆಗೋಡೆ ಕುಸಿದು ವಾಯುವ್ಯ ಭಾಗದ ಥಾರ್ ಮರುಭೂಮಿ ಕಡೆಯಿಂದ ಬರುವ ಒಣ ಹವೆ ಭಾರತವನ್ನ ಆವರಿಸುತ್ತೆ. ತಾಪಮಾನ ಹೆಚ್ಚಾಗುತ್ತೆ. ಗಾಳಿಯಲ್ಲಿ ಧೂಳಿನ ಕಣಗಳೇ ತುಂಬಿಕೊಳ್ಳುತ್ತೆ. ನೀರಿನ ಅಭಾವ ಉಂಟಾಗುವ ಪರಿಸ್ಥಿತಿ ಬರುತ್ತೆ. ಅರಾವಳಿಯನ್ನ ಗ್ರೀನ್ ಲಂಗ್ಸ್ ಆಫ್ ನಾರ್ತ್ ಇಂಡಿಯಾ ಅಂತ ಕರೀತಾರೆ. ಆ ಹಸಿರನ್ನ ನಾವೇ ನಮ್ಮ ಕೈಯಾರೆ ಹಾಳು ಮಾಡೋದಕ್ಕೆ ಹೊರಟಿದ್ದೀವಿ. ಈಗಾಗಲೇ ಉತ್ತರ ಭಾರತದಲ್ಲಿ ಗಾಳಿಯ ಗುಣಮಟ್ಟ ಸಂಪೂರ್ಣವಾಗಿ ಕುಸಿದಿದೆ. ಅಲ್ಪ ಸ್ವಲ್ಪ ಇರುವ ಅರಣ್ಯಗಳನ್ನ ಅಭಿವೃದ್ಧಿ ಹೆಸರಲ್ಲಿ ನಾಶ ಮಾಡಿ ಮುಂದೆ ಗಾಳಿಯನ್ನು ದುಡ್ಡು ಕೊಟ್ಟು ತಗೊಂಡು ಉಸಿರಾಡುವ ಪರಿಸ್ಥಿತಿ ಬರುತ್ತೆ. ಸರ್ಕಾರಗಳು, ಪ್ರಜಾಪ್ರತಿನಿಧಿಗಳು ಬೇಡದೇ ಇರೋ ವಿಷಯಗಳ ಬಗ್ಗೆ ಸದನದಲ್ಲಿ ಗಂಟೆಗಳ ಗಟ್ಟಲೆ ಚರ್ಚಿಸೋದನ್ನ ಬಿಟ್ಟು ಪಕ್ಷಾತೀತವಾಗಿ ಇಂಥ ವಿಷಯಗಳ ಬಗ್ಗೆ ಚರ್ಚಿಸಬೇಕು. ಪ್ರಕೃತಿಯನ್ನ ದೇವರಂತೆ ಆರಾಧಿಸುವ ಸಂಸ್ಕೃತಿ ಇರುವ ಭಾರತ ದೇಶ ಪರಿಸರ ಸಂರಕ್ಷಣೆಯಲ್ಲಿ ಪ್ರಪಂಚಕ್ಕೆ ಮಾದರಿಯಾಗಬೇಕೇ ಹೊರತು ಅಭಿವೃದ್ಧಿ ಹೆಸರಲ್ಲಿ ನಮಗೆ ನಾವೇ ಕೊಡಲೆಯಲ್ಲಿ ಹೊಡ್ಕೋಬಾರದು ಅಲ್ವಾ?